ಮೊನ್ನೆ ನಗರಸಭೆಗೂ ಕಳಿಸಿದ್ವಿ. ಹಾಗಾಗಿ ಈಗ ನಿಮ್ಮ ನಗರಸಭೆ ಉಪಾಧ್ಯಕ್ಷರು ಕೂಡ ಬಂದಿದ್ರು. ನಾವು 2 ಬಾರಿ ಕರ್ನಾಟಕ ನಾವು ಎಲ್ಲರಿಗೆ ತೊಂದರೆ ಕೊಡಬೇಕು ಅಂತ ಇಲ್ಲ ಕೊಡಬಾರ್ದವ್ರಿಗೆ, ಬಟ್ ನಮಗೆ ಟ್ರಾಫಿಕ್ ನ್ಯಾಷನಲ್ ಹೈವೇ ಇದೆ. ಸೊ ಹಾಗಾಗಿ ಅವ್ರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿ, ಅದು ತುಂಬ ರೋಡು ಒಂಥರ ಕಾಣಿಸ್ತದೆ. ಆಲ್ಮೋಸ್ಟ್ ಆ ಕಡೆ ಎಲ್ಲ ಅಂತೂ ಇನ್ನೂ ನೋಡೋಕ್ಕೆ ಆಗಲ್ಲ. ದೇ ಹ್ಯಾವ್ ಕಮ್ ಟು ದ ರೋಡ್ಸ್ ಸೈಡಲ್ಲೂ ಇಲ್ಲ. ಸೊ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಏನಾದರೂ ಆಗುವಂಥ ಕೆಲಸ ಮಾಡಬೇಕು. ಮತ್ತು ನಾನು ಆಲ್ರೆಡಿ ನಿಮಗೆ ಹೇಳಿದೆ, ಬೈಪಾಸ್ ರೋಡ್ ಕೂಡ ಹಾಳಾಗಿದೆ, ಅದನ್ನು ರೆಡಿ ಮಾಡಿಸಿದ್ರೆ ನಮ್ಮ ಹೆವಿ ವೆಹಿಕಲ್ಸ್ನೆಲ್ಲ. ಈಗ ಮೊನ್ನೆ ಕೂಡ ನಮ್ಮವರು ಡಿಸ್ಕಸ್ ಮಾಡಿದಾಗೆ ಹೆವಿ ವೆಹಿಕಲ್ಸು ಈ ಕವರ್ಸಲ್ಲಿ ಹೋಗಬಾರ್ದು ಅಂತ ಸಿಬ್ಬಂದಿ ಹಾಕಿ 1-2 ಅವರ್ಸು ನಿಲ್ಲಿಸ್ತಾ ಇರೋದು ನಿಮ್ಮ ಗಮನಕ್ಕೆ ಬಂದಿದೆ. ಅದನ್ನು ಯಾವ ರೀತಿ ಮಾಡಬೇಕು ಫರ್ದರ್ ನೋಟಿಫಿಕೇಶನ್ಗೆ ಕೂಡ ಹೇಳಿದ್ದೀವಿ. ನಾನು ಹೋದಾಗಿಂದ ಬದಲಾವಣೆ ಅಂತೂ ಸುಮಾರು ತರ್ತಾ ಇದ್ದಾರೆ. ಬಟ್ ಎಲ್ಲ ನಮ್ಮ ಕೈಯಲ್ಲೇ ಆಗುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ನಾವು ಯಾವ್ದಾಗುತ್ತೆ ಅದನ್ನಷ್ಟೇ ಸಿಬ್ಬಂದಿ ಎಷ್ಟು ಸ್ಯಾಂಕ್ಷನ್ ಇದೆ ಅದಷ್ಟೇ ಕೊಡಕ್ಕಾಗುತ್ತೆ, ಜಾಸ್ತಿ ಎಷ್ಟು ಸ್ಯಾಂಕ್ಷನ್ ಇದೆ 100% ಕೊಟ್ಟಿದ್ದೀನಿ. ಕೇಳಿ, ನಿಮ್ಮಲ್ಲಿ ಯಾವುದು ಖಾಲಿ ಈಗ ನಮ್ಮ ರೇರ್ ಟೌನ್ ಸಿಬ್ಬಂದಿ ಸಮಸ್ಯೆಯಿಂದ ಅರ್ಥ ಆಗ್ತಾ ಇಲ್ಲ. ಹರಿಹರ ಟೌನ್ಗೆ ಎಷ್ಟು ಸ್ಯಾಂಕ್ಷನ್ ಇದೆ ಅದಷ್ಟೇ ಕೊಡಕ್ಕಾಗುತ್ತೆ, ಹಂಗೆ ಎಲ್ಲ ಆಗಲ್ಲ. ಎಕ್ಸ್ಟ್ರಾ ಅದು ಇಡೀ ಸ್ಟೇಟ್ಗೆ ಎನ್ಹಾನ್ಸ್ಮೆಂಟ್ ಮಾಡಿದಾಗ ಅಷ್ಟೇ ಮಾಡ್ತಾರೆ. ಈಗಾಗಲೇ ಅದು ಹೇಳಾಗಿದೆ. ಹೆಚ್ಚುವರಿ ಸಿಬ್ಬಂದಿ ಕೊಟ್ರೆ ಈಗ ಹೆಚ್ಚುವರಿ ಸಿಬ್ಬಂದಿ ಕೊಡಕ್ಕೆ ಅದು ನನ್ನ ಕೈಯಲ್ಲಿ ಬರಲ್ಲ. ಎಷ್ಟು ಸಿಬ್ಬಂದಿ ಸ್ಯಾಂಕ್ಷನ್ ಇರುತ್ತೆ ಅಷ್ಟನ್ನ ಮಾತ್ರ ಮೊನ್ನೆ ನಗರಸಭೆಗೂ ಕಳಿಸಿದ್ವಿ. ಹಾಗಾಗಿ ಈಗ ನಿಮ್ಮ ನಗರಸಭೆ ಉಪಾಧ್ಯಕ್ಷರು ಕೂಡ ಬಂದಿದ್ರು. ನಾವು 2 ಬಾರಿ ಕರ್ನಾಟಕ ನಾವು ಎಲ್ಲರಿಗೆ ತೊಂದರೆ ಕೊಡಬೇಕು ಅಂತ ಇಲ್ಲ ಕೊಡಬಾರ್ದವ್ರಿಗೆ, ಬಟ್ ನಮಗೆ ಟ್ರಾಫಿಕ್ ನ್ಯಾಷನಲ್ ಹೈವೇ ಇದೆ. ಸೊ ಹಾಗಾಗಿ ಅವ್ರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿ, ಅದು ತುಂಬ ರೋಡು ಒಂಥರ ಕಾಣಿಸ್ತದೆ. ಆಲ್ಮೋಸ್ಟ್ ಆ ಕಡೆ ಎಲ್ಲ ಅಂತೂ ಇನ್ನೂ ನೋಡೋಕ್ಕೆ ಆಗಲ್ಲ. ದೇ ಹ್ಯಾವ್ ಕಮ್ ಟು ದ ರೋಡ್ಸ್ ಸೈಡಲ್ಲೂ ಇಲ್ಲ. ಸೊ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಏನಾದರೂ ಆಗುವಂಥ ಕೆಲಸ ಮಾಡಬೇಕು. ಮತ್ತು ನಾನು ಆಲ್ರೆಡಿ ನಿಮಗೆ ಹೇಳಿದೆ, ಬೈಪಾಸ್ ರೋಡ್ ಕೂಡ ಹಾಳಾಗಿದೆ, ಅದನ್ನು ರೆಡಿ ಮಾಡಿಸಿದ್ರೆ ನಮ್ಮ ಹೆವಿ ವೆಹಿಕಲ್ಸ್ನೆಲ್ಲ. ಈಗ ಮೊನ್ನೆ ಕೂಡ ನಮ್ಮವರು ಡಿಸ್ಕಸ್ ಮಾಡಿದಾಗೆ ಹೆವಿ ವೆಹಿಕಲ್ಸು ಈ ಕವರ್ಸಲ್ಲಿ ಹೋಗಬಾರ್ದು ಅಂತ ಸಿಬ್ಬಂದಿ ಹಾಕಿ 1-2 ಅವರ್ಸು ನಿಲ್ಲಿಸ್ತಾ ಇರೋದು ನಿಮ್ಮ ಗಮನಕ್ಕೆ ಬಂದಿದೆ. ಅದನ್ನು ಯಾವ ರೀತಿ ಮಾಡಬೇಕು ಫರ್ದರ್ ನೋಟಿಫಿಕೇಶನ್ಗೆ ಕೂಡ ಹೇಳಿದ್ದೀವಿ. ನಾನು ಹೋದಾಗಿಂದ ಬದಲಾವಣೆ ಅಂತೂ ಸುಮಾರು ತರ್ತಾ ಇದ್ದಾರೆ. ಬಟ್ ಎಲ್ಲ ನಮ್ಮ ಕೈಯಲ್ಲೇ ಆಗುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ನಾವು ಯಾವ್ದಾಗುತ್ತೆ ಅದನ್ನಷ್ಟೇ ಸಿಬ್ಬಂದಿ ಎಷ್ಟು ಸ್ಯಾಂಕ್ಷನ್ ಇದೆ ಅದಷ್ಟೇ ಕೊಡಕ್ಕಾಗುತ್ತೆ, ಜಾಸ್ತಿ ಎಷ್ಟು ಸ್ಯಾಂಕ್ಷನ್ ಇದೆ 100% ಕೊಟ್ಟಿದ್ದೀನಿ. ಕೇಳಿ, ನಿಮ್ಮಲ್ಲಿ ಯಾವುದು ಖಾಲಿ ಈಗ ನಮ್ಮ ರೇರ್ ಟೌನ್ ಸಿಬ್ಬಂದಿ ಸಮಸ್ಯೆಯಿಂದ ಅರ್ಥ ಆಗ್ತಾ ಇಲ್ಲ. ಹರಿಹರ ಟೌನ್ಗೆ ಎಷ್ಟು ಸ್ಯಾಂಕ್ಷನ್ ಇದೆ ಅದಷ್ಟೇ ಕೊಡಕ್ಕಾಗುತ್ತೆ, ಹಂಗೆ ಎಲ್ಲ ಆಗಲ್ಲ. ಎಕ್ಸ್ಟ್ರಾ ಅದು ಇಡೀ ಸ್ಟೇಟ್ಗೆ ಎನ್ಹಾನ್ಸ್ಮೆಂಟ್ ಮಾಡಿದಾಗ ಅಷ್ಟೇ ಮಾಡ್ತಾರೆ. ಈಗಾಗಲೇ ಅದು ಹೇಳಾಗಿದೆ. ಹೆಚ್ಚುವರಿ ಸಿಬ್ಬಂದಿ ಕೊಟ್ರೆ ಈಗ ಹೆಚ್ಚುವರಿ ಸಿಬ್ಬಂದಿ ಕೊಡಕ್ಕೆ ಅದು ನನ್ನ ಕೈಯಲ್ಲಿ ಬರಲ್ಲ. ಎಷ್ಟು ಸಿಬ್ಬಂದಿ ಸ್ಯಾಂಕ್ಷನ್ ಇರುತ್ತೆ ಅಷ್ಟನ್ನ ಮಾತ್ರ ಆಳ್ವಾಗಿ ಬೇರೆ ಬಿಟ್ಟಿದೆ. ಹಾಗಾಗಿ ಒಂದು 15 days ಒಳಗೆ 5 ಡೆತ್ ಆಗಿದಾವೆ ಮೇಡಮ್. 5 ಡೆತ್ ಮೇಡಮ್ ಆಗಿರೋದು. ರಾತ್ರಿ 12 ಗಂಟೆಗೆ ಸಿಂಗಲ್ ಮೇಡಮ್. ಅವಾಗ ರಾತ್ರಿ 12 ಗಂಟೆಲಿ ಏನು ಮಾಡೋಣ, ಅದು ಬಂದು ಸೆಲ್ಫ್ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾರೆ ಮೇಡಮ್. ಅಲ್ಲ ಮೇಡಮ್, ರಾಜಶೇಖರ್ ಸರ್ ಇಲ್ಲಿ ಟ್ರಾಫಿಕ್ನ ಡ್ಯೂಟಿ ಮಾಡಬೇಕಾರೆ ಮೇಡಮ್ ಅವರೇ ಹುಡುಗರು ಭಯ ಭಕ್ತಿಯಿಂದ ಅಡ್ಡಾಡ್ತಿದ್ರು ಮೇಡಮ್ ಅವರೇ. ರೂಟ್ಗಳನ್ನ ಚೇಂಜ್ ಮಾಡ್ಕೊಂಡು ಅಡ್ಡಾಡ್ತಿದ್ರು ಮೇಡಮ್. ಸಿಟಿ ಒಳಗೆ ಈ 90-80 ಸ್ಪೀಡ್ನೊಳಗೆ ಹೊಡೆಯ ಅಂತ ಇದ್ದಿದ್ದಿಲ್ಲ ಮೇಡಮ್ ಅವರ. ರಾಜಶೇಖರ್ ಸರ್ ಮಾತ್ರ ಭಾಳ ಕಂಟ್ರೋಲಿಗೆ ತಂದಿದ್ರು. ಭಯ ಇತ್ತು ಮೇಡಮ್ ಅವ್ರು. ಇವಾಗ ಅವ್ರು ಏನು ಚೇಂಜ್ ಆದಾಗಿಂದನು ವಾಟ್ಸ್ಆಪ್ ಮೆಸೇಜ್ ಅಥವಾ ಏನ್ ಮಾಡಿದಾನ ತಗೊಳ್ಳಿ. ವಾಯ್ಸ್ ರೆಕಾರ್ಡಿಂಗ್ ಇದೆ, ಆಡಿಯೋಸ್ ವಾಯ್ಸ್ ರೆಕಾರ್ಡಿಂಗ್ ಇದೆ. ಈಗ ಅವರು ಎಫ್ಐಆರ್ ಮಾಡಿದ್ರೆ ಏನು ಇಲ್ಲ. ಇವರು ಸುಮಾರಾಗಿ ಅವ್ರ ಕಡೆ ಇದು ಪ್ಲಸ್ ಪಾಯಿಂಟ್ ಆಗಿದೆ ಮೇಡಮ್ ಅವರೇ. ಅದಕ್ಕೆ ನಿಮ್ಮವ್ರಿಗೆ ಅದನ್ನೇ ಹೇಳ್ತಾ ಇದೀವಿ.
10 ವರ್ಷಗಳಾಯ್ತು ನಾವ್ ಯಾರು ಕೂಡ ಈಗ ಅವನು ಪ್ರಭಾವಿ ಮೇಡಮ್ ಅವನು ಈಗ ರೂಲಿಂಗ್ ಅಟ್ಲೀಸ್ಟ್ ಠಾಣೆಗೂ ಬಂದ ಮೇಡಮ್ ಟ್ರಾನ್ಸ್ಫರ್ ಠಾಣೆಗೂ ಬಂದವ. ತಂದ್ಕೊಡಿ, ನಾನು ಇಷ್ಟು ಟ್ರಾನ್ಸ್ಫರ್ ದುಡ್ಡು ಕೊಟ್ಟೆ, ಅಟ್ಲೀಸ್ಟ್ ಒಂದು ಪತ್ರ ವ್ಯವಹಾರ ಅಫಿಡವಿಟ್ ತಗೊಂಡಿರೋದು ಬೇಡ, ನೋಟ್ರಿ ಬೇಡ, ಒಂದು ಚೀಟಿಲಾದ್ರೂ ಸೈನ್ ಮಾಡಿಸ್ಕೊಂಡ್ರೆ ಏನಾದ್ರೂ ಇದೆಯಾ? ಇವರು ದುಡ್ಡು ವ್ಯವಹಾರ ಮಾಡಿದಾಗ ಚೀಟಿ ಕಟ್ಕೊಂಡ್ ಬಂದಿಲ್ಲ ಮೇಡಮ್, ಆ ವ್ಯವಹಾರಕ್ಕೆ ಸಂಬಂಧಪಟ್ಟಾಗೆ ಇವನು ಚೆಕ್ ಕೊಟ್ಟಿದ್ದಾರೆ ಮೇಡಮ್ ಅವನ ಹತ್ರ. ಬಟ್ ಅವ್ನು ಯಾವ ರಿಜಿಸ್ಟರ್ ಮೇಂಟೈನ್ ಮಾಡಿಲ್ಲ ಮೇಡಮ್. ಈಗ ಅವನು ಇವರೇ ನನ್ನ ಹತ್ರ ಕೈಗಡ ಸಾಲ ಇಸ್ಕೊಂಡಿದ್ರು ಅಂತ ಚೆಕ್ ಬೌನ್ಸ್ ಕೇಸ್ ಮಾಡಿ ಈಗ ಪ್ರಾಮಿಸರಿ ಬೇಕಲ್ಲ ಮೇಡಮ್. ಈಗ ಸಾಲ ಕೊಟ್ಟೋದಕ್ಕೆ ತಗೊಂಡೋದಕ್ಕೆ ಪ್ರಾಮಿಸರಿ ವ್ಯವಹಾರ ಏನಿಲ್ಲ, ಅದು ನಿಮಗೆ ಬಲವಾದ ಸಾಕ್ಷಿ. ನನ್ನ ಸಿಬ್ಬಂದಿಗಳು ನಾನು ಕೇಳ್ತೀನಿ, ಇದುವರೆಗೂ ನಾನು ಬಂದಾಗೆಲ್ಲ ಮಾತಾಡಿಸ್ತೀನಿ, ಆ ಥರದ್ದೇನು ಹೇಳಿಲ್ಲ. ಮತ್ತೆ ಏನಾದ್ರು ಇದ್ರೆ ನನ್ನ ಗಮನಕ್ಕೆ ತಗೊಂಡ್ ಬರ್ಲಿ. ನಾನು ಟ್ರಾಫಿಕ್ ವಿಚಾರದಾಗ ಏನಾರ ಇದು ಮಾಡಿದ್ರೆ ಆ ವ್ಯಕ್ತಿ ಆ ಅಧಿಕಾರಿ ಮೇಲೆ ದೂರು ಮಾಡೋದು, ಅವ್ರು ತೆಗೆದಾಕ್ರಿ, ಅವ್ರ ಮುಂದೆ ಕಳಿಸಿ ಬೇರೆ ಕಡೆ ಯಾರನ್ನೂ ಆ ಥರ ಇಂಥವು ಕೂಡ ಆಗಿದಾವೆ ಮೇಡಮ್. ಯಾರು ನಮ್ಗೆ ಹೇಳಿ ತಗ್ಸಾಗಿಲ್ಲ ನೋಡಿದ್ದೀರಾ ನೀವು? ನನ್ನ ಮೇಲೆ ನನ್ಗೆ ಯಾರಾದ್ರೂ ಕಂಪ್ಲೇಂಟ್ ಮಾಡಿ ಟ್ರಾನ್ಸ್ಫರ್ ಅಲ್ಲ ಮಾಡಿದ್ದೀರಾ? ಅಂತಾರೆ ಯಾರು ಹೇಳಿದ್ರೆ ಅವ್ರು ಗಮನಕ್ಕೆ ತರ್ಬೇಕಲ್ವಾ? ನಾನು ಅದನ್ನೇ ಹೇಳಿದೆ, ಆ ಥರ ಯಾವ್ದು ನಾವು ಟ್ರಾನ್ಸ್ಫರ್ ಮಾಡಿಲ್ಲ, ಯಾರು ಈಗ ತಮ್ಮ ದೊಡ್ಡ ವಿಚಾರ ಅಲ್ಲ ಮೇಡಮ್. ಇಲ್ಲ ಇಲ್ಲ ಖಂಡಿತ ನಾವು ಅಧಿಕಾರಿ ಈಗ ಇಲ್ಲಿ ಸಾಹೇಬರಿಗೆ ಪ್ರೆಷರ್ ಇರ್ತದೆ, ಅವ್ರ ಲೆವೆಲಲ್ಲೇ ನಿಭಾಯಿಸ್ತಾರೆ. ಹಂಗೇನೋ ಯಾರು ಪ್ರೆಷರ್ ಬಂತಲ್ಲ ಮೇಡಮ್. ಜನರಲ್ ಆಗಿ ದಯವಿಟ್ಟು ಮಾತಾಡಬೇಡಿ, ನೀವು ಕರ್ಕೊಂಡು ಬನ್ನಿ, ಕಂಪ್ಲೇಂಟ್ ನಾವಿದ್ದೀವಿ ತಗೊಳ್ಳಿಕ್ಕೆ, ಯಾರಿಗೆ ಸಾಕ್ಷಿ ಮಾಡಕ್ಕೆ ರೆಡಿ ಇದೀವಿ. ಇಲ್ಲ ನಾವು ಪ್ರತಿ ಮೀಟಿಂಗ್ ಅಲ್ಲೂ ನಂಗೆ ಯಾಕೆ ಬೇಜಾರಾಗುತ್ತಂದ್ರೆ ಈ ಮೀಟಿಂಗ್ ಅಷ್ಟೇ ಅಲ್ಲ, ಅಲ್ಲಿ ಮೇಡಮ್ ನಮ್ಮೂರಲ್ಲಿ ಗಾಂಜಾ ಜಾಸ್ತಿ ಆಗಿದೆ, ನಮ್ಮೂರಲ್ಲಿ ಬಟ್ ನಾವು ಕೇಸಸ್ ಮಾಡಿರ್ತೀವಿ, ಕಂಪ್ಲೇಂಟ್ ಬರ್ದಿರ್ತೀವಿ, ಅವ್ರಿಗೆ ಹೋಗಿ ಹೇಳಿದ್ರೆ ಏನು ಇಲ್ವೇ ಇಲ್ಲ ಅಂತಾರೆ. ಕನ್ಸರ್ನ್ ಕಂಪ್ಲೇಂಟ್ ತಗೊಂಡ್ಬಂದ್ರೆ ನಂಗೆ ಏನು ತೊಂದರೆ ಇಲ್ವೇ ಇಲ್ಲ ಏನೋ ಕೇಳಿದ್ರೆ ಸಾಕ್ಷಿ ಆಧಾರ ಇಲ್ದಾಗ ವ್ಯವಹಾರ ಮಾಡಿರ್ತಾರೆ ಮೇಡಮ್. ಕೇಳಿದ್ರೆ ಸಾಕ್ಷಿ ಆಧಾರ ಕೇಳಿದ್ರೆ ಅವ್ರ ಹತ್ರ ಇರೋಲ್ಲ. ನಾವು ಸಾಕ್ಷಿ ನಿಮಗೆ ಆಧಾರ ಕೇಳಲ್ಲ, ಬನ್ನಿ ಕಂಪ್ಲೇಂಟ್ ಕೊಡಿ ಮಾಡಿ, ಅದನ್ನು ಈಗ ನಾವು ನಿಮ್ಮ ಹತ್ರ ಯಾವುದೇ ದೂರು ಬಂದಾಗ ನಿಮ್ಮ ಅಧಿಕಾರಿಗಳು ಕೇಳಿದ್ರೆ ಸಾಕ್ಷಿಗಳಲ್ಲ, ಮತ್ತೆ ನಾವು ಏನ್ ಕರೋನಾ ಆದ್ಮೇಲೆ ನಾನು ಬಿಟ್ಟಿದ್ದೀನಿ ಅಂತ ಅವ್ರು ಅಂತಾರೆ. ಇವರು ಯಾವುದೋ ರೆಕಾರ್ಡ್ ಇಲ್ದಂಗೆ ಅವ್ರ ಹತ್ರ ಲಕ್ಷ ಗಟ್ಟಲೆ ಅದಕ್ಕೆ ಕಾನೂನಲ್ಲಿ ಯಾವ ರೀತಿ ಕ್ರಮ ಈಗ ಎಫ್ ಐ ಆರ್ ಮಾಡಿದ್ರೆ ಇವ್ರ ಹತ್ರ ದಾಖಲಾತಿನೂ ಇಲ್ಲ, ಫೋರ್ತ್ ಅದಕ್ಕೆ ನಾವು ಏನ್ ಮಾಡ್ಬೇಕು, ಜನರಲ್ಲಿ ಅವೇರ್ನೆಸ್ ಮೂಡಿಸ್ಬೇಕು. ನಾವು ಕಂಪ್ಲೇಂಟ್ ಕೊಟ್ರೆ ಇವರೇ ಡೀಲಿಂಗ್ ಮಾಡ್ಬಿಡ್ತಾರೆ. ಹೊರಗ್ನಾಗ ನೀನ್ ಇಸ್ಕೊಡು ಡಿಪಾರ್ಟ್ಮೆಂಟ್ ಗಮನ ಸುಮಾರಿದೆ, ಅದನ್ನು ಕಂಟ್ರೋಲ್ ತರೋಂಥ ವ್ಯವಸ್ಥೆಯನ್ನು ಇಲಾಖೆಯವರು ಮಾಡಬೇಕು, ಮತ್ತು ನೀವು ಕೂಡ ಜವಾಬ್ದಾರಿ ತಗೋಬೇಕು. ಆಮೇಲೆ ಸಿಗ್ನಲ್ ಇಲ್ಲಿ ಬೊಮ್ಮಳಬೀಡಿ ಸರ್ಕಲ್ ಇದೆಯಲ್ಲ, ಸುಮಾರು ಆಕ್ಸಿಡೆಂಟ್ ಆಗ್ತಿದ್ದಾವೆ ಅಲ್ಲಿ ಸುಮಾರು ಜನ ಎಷ್ಟೋ ಪ್ರಾಣ ಹೋಗಿದ್ದಾವೆ. ಆಮೇಲೆ ಇದು ಏನು ಯಾವ ಸಿಗ್ನಲ್ ಅಲ್ಲಿ ಇರ್ತಾರೆ ಶಿವಮೊಗ್ಗ ಸರ್ಕಲ್ ಬ್ಯಾರಿಕೇಡಿಂಗ್ ಬೇಕಾದ್ರೆ ನಮ್ಮ ಕಡೆಯಿಂದ ಏನ್ ಮಾಡ್ಬೇಕು ಅದನ್ನ ರೋಡ್ ಚಿಕ್ಕ ಆಕ್ಸಿಡೆಂಟ್ ಆಗ್ತಿದೆ ಅಂತಾರಲ್ಲ, ರಿಪೋರ್ಟ್ ಕೊಡಿ. ಬೊಂಗಳೆ ಸರ್ಕಲ್ ಸ್ವಲ್ಪ ಒತ್ತುವರಿದೆ, ಅದು ರೋಡ್ ಚಿಕ್ಕಿದೆ, ಬೀದಿ ಬೀದಿ ವ್ಯಾಪಾರಿಗಳು ಸಿಕ್ಕಾಪಟ್ಟೆ ರಶ್ ಅದನ್ನ ಮಾಡ್ತಾರೆ. ಹೇಳ್ತಿದ್ದೀನಿ, ಅಮ್ಮ ಇಲ್ಲಿ ಮಳಿಗೆದ ಅವಲ್ ಹೊಡಿತಾರೆ. ಸಿಂಗಲ್ ರೋಡ್ ಇದೆ, ಶಾಲೆ ಮಕ್ಕಳಿದ್ದಾರೆ, ಅಲ್ಲಿ ಕೂಡ ಕಂಟ್ರೋಲ್ ಸಿಗೋಂಥ ವ್ಯವಸ್ಥೆಯನ್ನು ಮಾಡಿ. ಹೆವಿ ವೆಹಿಕಲ್ ಭಾಳ ಸಿಂಗಲ್ ರೋಡ್ ಅಲ್ಲಿ ಎಲ್ಲ ದೇವಾನಂದ ಸಿಂಗಲ್ ರೋಡ್ ಅಲ್ಲಿ ಒನ್ ವೇ ಮಾಡಿ ಇದು ಮಾಡಿ, ಕೆಲವು ಒನ್ ವೇ ಮಾಡೋದಿದ್ರೆ ಮಾಡಿ, ಟ್ರಾಫಿಕ್ ಸಂಬಂಧಪಟ್ಟಂಗೆ ಒಂದು ಬೈಪಾಸ್ ರೋಡ್ ಇದೆ, ಅದು ಒಂದು ರಿಪೇರಿ ಮಾಡಿಕೊಟ್ರೆ ಹೆವಿ ವೆಹಿಕಲ್ ಟ್ರಾವಲ್ ಅವ್ರದೆಲ್ಲ ಭಾಳ ಆಗಿದೆ ಸರ್. ಮತ್ತೆ ರೋಡ್ ಯಾರು ಮಾಡ್ಬೇಕು? ನಾನ್ ಮಾಡ್ಬೇಕಾ? ಮತ್ತೆ ಎಲ್ಲ ನೀವು ಪೊಲೀಸರಿಗೆ ಹೇಳಿದ್ರಿ, ಯಾರು ಕೆಲಸ ಮಾಡ್ಬೇಕು? ಮಾಡ್ಬೇಕಲ್ಲ. ನಾವು ಏನಾದ್ರು ಕೇಳಿದ್ರೆ ಎಲ್ಲ ಇಲಾಖೆಗೆ ಕೇಳಿ. ನಾನು ಈಗಾಗಲೇ ಹೇಳಿದೆ, ಪೊಲೀಸ್ ಇಲಾಖೆಯಿಂದ ಖಂಡಿತ ಅದನ್ನ ಮಾಡ್ತೀವಿ. ಬೇರೆ ಇಲಾಖೆ ಎಲ್ಲ ಕೋಆರ್ಡಿನೇಷನ್ ಮೀಟಿಂಗ್ ಕರೀಲಿ, ಮಾಡ್ಲಿ. ನಾವು ಈಗಾಗಲೇ ಅವ್ರ ಗಮನಕ್ಕೆ ತಂದಾಗಿದೆ, ಹೇಳಾಗಿದೆ. ಇಲ್ಲ ಮೇಡಮ್, ಈಗ ನಾವು ಎಸ್ ಸಿ ಲಾಸ್ಟ್ ಟೈಮು ನಾವು ಕೇಳ್ಕೊಂಡಿದ್ದೇವೆ ನಿಮಗೆ